ಹೈಕಮಾಂಡ್ ತಮಗೆ ನಮ್ಮ ಭಾಗದ ಇರೋದ್ರಿಂದ ಆತ್ಮೀಯರಿದ್ದಾರೆ ಸರ್. ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲೇ ನಡೀತಾ ಅನ್ನೋದು ತಮಗೂ ಕೂಡ ಇಲ್ಲ ನೋಡಿ, ನನಗೆ ನಮಗೇನು ಕೆಲಸ ಕೊಟ್ಟಿರ್ತಾರೆ ಅಷ್ಟು ಕೆಲಸ ಮಾತ್ರ ಮಾಡ್ತೀನಿ ನಾನು. ನಮಗೆ ಕೊಡದೇ ಇರೋ ಕೆಲಸದಲ್ಲಿ ನಾವು ಅವ್ರಿಗೆ ನೀವೇನು ಮಾಡ್ತಾ ಇದ್ದೀರಾ ಅಂತ ಕೇಳೋದು ನನ್ನ ಸ್ವಭಾವ ಅಲ್ಲ. ಹಾಗಾಗಿ ಹೈಕಮಾಂಡು ಇವತ್ತು ಮಾನ್ಯ ಖರ್ಗೆಜಿಯವರು ಮತ್ತು ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರು ಮತ್ತು ಅಲ್ಲಿ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಮತ್ತು ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು KPCC ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಇವರು 7 ಜನ ಕೂತ್ಕೊಂಡು ಏನು ತೀರ್ಮಾನ ಏನೇನದ ಅವ್ರು ಮಾಡ್ತಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ ಇವತ್ತು ನಮ್ಮ ರಾಜ್ಯದ ಎಲ್ಲ ಶಾಸಕರು ಅದನ್ನು ಒಪ್ತಾರೆ. ಇದು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಒಂದು ಪದ್ಧತಿ. ಹಾಗಾಗಿ ಇದಕ್ಕೆ ಸುಮ್ಮನೆ ಏನಂದರೆ ಅದು ಹಾಗಾಗ್ಬೋದು ಹೀಗಾಗ್ಬೋದು ಅಂತ ದಿನ ಮುಂಜಾನೆ ಸಾಯಂಕಾಲ ತನಕ ನ್ಯೂಸ್ ಓಡಿಸ್ತಾ ಇದೆ. ನೋಡಿ, ಅವರು ಮಂತ್ರಿಗಳಿದ್ದಾರೆ, ಅವರು ಬೇರೆ ಬೇರೆ ಪಾಪ ಶಾಸಕರು ಅವರಿಗೆ ಗ್ರ್ಯಾಂಟ್ ಕೇಳೋಕ್ಕೆ ಮನೆಗೆ ಬರ್ತಾರೆ. ಅದಕ್ಕೆ ನೀವು ಮೀಟಿಂಗ್ ಆಗಿದೆ ಅಂತಂದರೆ ನಾನು ಏನು ಹೇಳೋಕ್ಕಾಗುತ್ತೆ ಹೇಳಿ. ನೋಡಿ, ಯಾವ ಶಾಸಕರಾದರೂ ಏನಾದರೂ ಯಾರಿಗಾದರೂ ಪ್ರೆಸ್ ಕಾನ್ಫರೆನ್ಸ್ ಕರೆದು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಈಗ ನ್ಯೂಸ್ ನನ್ನೊಂದು ಪ್ರಶ್ನೆ ನಿಮಗೆ, ಪತ್ರಿಕಾ ಮಾಧ್ಯಮ ಮಿತ್ರರಿಗೆ, ಯಾವುದೇ ಮಂತ್ರಿಗಳು ಯಾವುದಾದ್ರೂ ಪ್ರೆಸ್ ಕಾನ್ಫರೆನ್ಸ್ ಕರೆದು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಅಥವಾ ಯಾವುದಾದ್ರೂ MLAಗಳು ಕರೆದು ನಾವು ಹೀಗೀಗೆ ಮಾಡ್ತಾಯಿದ್ದೀವಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಏನೂ ಇಲ್ಲ. ಅವರು ತಮ್ಮ ಕೆಲಸಕ್ಕೆ ಯಾರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಯಾರು ಮಂತ್ರಿಗಳ ಹತ್ರ ಹೋಗ್ತಾ ಇದ್ದಾರೆ, ಇದು ರುಟೀನ್ ವರ್ಕ್ ಇದೆ. ನಿಮಗೇನು ಅನ್ನಿಸ್ತಾ ಇದೆ? ಎಲ್ಲ ಹಾಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ನೋಡಿ, ಅವರು ಹೇಳಿರ್ಬೋದು, ಬಟ್ ಅದು ನಾನು ಅವ್ರಿಗೆ ಹಿಂಗೆ ಮಾಡಬೇಕು ಇವ್ರಿಗೆ ಹಿಂಗೆ ಮಾಡಬೇಕಂತ ಹೇಳೋ ಒಂದು ಪೊಸಿಷನಲ್ಲಿ ನಾನಿಲ್ಲ. ಹೈಕಮಾಂಡ್ ಜೊತೆ ತಾವು ಭಾಳ ಹತ್ತಿರದಲ್ಲಿರೋರಿದ್ದೀರಿ. ಹೈಕಮಾಂಡ್ ಲೆವೆಲಲ್ಲಿ ಈ ಬಗ್ಗೆ ಏನಾದರೂ ಮಾತುಕತೆ ಆಗಿದೆಯಾ ಅಧಿಕಾರ ಹಂಚಿಕೆ ಬಗ್ಗೆ? ಸರ್ ನೋಡಿ, ಐ ಆಮ್ ನಾಟ್ ಎ ಪಾರ್ಟಿ ಟು ಆಲ್ ದೋಸ್ ಡಿಸಿಷನ್ಸ್. ಈಗ ಯಾಕಂದರೆ ಇದು ಹೈಕಮಾಂಡಲ್ಲಿ ಏನಾಗ್ತದೆ ನಮ್ಗೆ ಹೇಳ್ತಾರಾ? ನಾವು ಕೇಳೋದು ಸರಿಯಲ್ಲ, ಅವ್ರು ಹೇಳೋದು. ಯಾಕಂದರೆ ಹತ್ತಿರದಲ್ಲಿರೋರು ಇದ್ದೀವಿ ನಿಜ, ಆದರೆ ಇಂಥವೆಲ್ಲ ಪ್ರಶ್ನೆ ಕೇಳಲ್ಲ ನಾವು ಅವ್ರಿಗೆ. ಕೇಳೋದು ಉಚಿತ ಅಲ್ಲ, ಅವರು ನಮಗೆ ಹೇಳೋಕ್ಕೂ ಹೋಗೋದಿಲ್ಲ. ಯಾಕಂದರೆ ನಾವು ನಮ್ಮ ಇತಿಮಿತಿ ನೋಡಿಕೊಂಡು ನಮ್ಗೆ ಕೊಟ್ಟಿರೋ ಕೆಲಸ ನಾವು ಸರಿಯಾಗಿ ಮಾಡೋದು ಮಾತ್ರ ನಮ್ಮದೊಂದು ಇತಿಮಿತಿ ಇದೆ. ಹಾಗಾಗಿ ಬಣ ಏನಿಲ್ಲ ನೋಡಿ, ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಕೆಲವು ಜನ ಮಂತ್ರಿ ರೀಶಫಲ್ ಆಗಬೇಕಾದ್ರೆ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾರೆ, ತಪ್ಪೇನಿಲ್ಲ. ಅವರು ರೀಶಫಲ್ ಆಗಬೇಕು ಅಂತ ಸಂದರ್ಭದಲ್ಲಿ ಅವರು ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ಅವರು ನಾಯಕರ ಹತ್ರ ಹೋಗ್ತಾರೆ, ಹೋಗಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಹೋಗಿದ್ರು ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗೋಕ್ಕೋಸ್ಕರ ಹೋಗಿದ್ದಾರೆ ಹೊರತು ನಾಯಕತ್ವ ಬದಲಾವಣೆ ಅದು ನನ್ನ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬಟ್ ನಾ ಸುಮ್ಮನೆ ನಮ್ಮ ಬಾಯಲ್ಲಿ ಡೋಂಟ್ ಪುಟ್ ವರ್ಡ್ಸ್ ಇನ್ ಮೈ ಮೌತ್. ನನಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ, ಅದು ನನಗೆ ಐಡಿಯಾ ಇಲ್ಲ. ಐ ಆಮ್ ನಾಟ್ ಎ ಪಾರ್ಟಿ ಟು ದಿಸ್ ಡಿಸಿಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.